ಏಳಯ್ಯ ಶಿವಶರಣ ಏಳಯ್ಯ ಭವಹರಣ ಏಳಯ್ಯ ಕರುಣಾಳು ಗಾದಿಲಿಂಗ ಏಳಯ್ಯ ಸಿರಿ ಬೆಳಕೆ ಮೂಡಯ್ಯ ಮೂಡಲಕೆ ಎದ್ದು ಬಾ ಮುದ್ದು ದೊರೆ ಭಕ್ತ ಸಂಗ ಏಳಯ್ಯ ಶಿವಶರಣ ಏಳಯ್ಯ ಭವಹರಣ ಏಳಯ್ಯ ಕರುಣಾಳು ಗಾದಿಲಿಂಗ ಏಳಯ್ಯ ಸಿರಿ ಬೆಳಕೆ ಮೂಡಯ್ಯ ಮೂಡಲಕೆ ಎದ್ದು ಬಾ ಮುದ್ದು ದೊರೆ ಭಕ್ತ ಸಂಗ ಹೂವಿನೊಪ್ಪರಿಗೆಲ್ಲಿ ಪರಿಮಳದ ಹೊಳೆ ನಡುವೆ ಈಜಿ ಬಾರಯ್ಯ ಭಕ್ತರಂತರಂಗ ಸಾಲ ದೀವಿಗೆ ನಡುವೆ ಭಕ್ತರ ಎದೆಯೊಳಗೆ ಬೆಳಕಾಗಿ ಹರಿದು ಬಾ ಗಾದಿಲಿಂಗ ಹೂವಿನೊಪ್ಪರಿಗೆಲ್ಲಿ ಪರಿಮಳದ ಹೊಳೆ ನಡುವೆ ಈಜಿ ಬಾರಯ್ಯ ಭಕ್ತರಂತರಂಗ ಸಾಲ ದೀವಿಗೆ ನಡುವೆ ಭಕ್ತರ ಎದೆಯೊಳಗೆ ಬೆಳಕಾಗಿ ಹರಿದು ಬಾ ಗಾದಿಲಿಂಗ ಏಳಯ್ಯ ಶಿವಶರಣ ಏಳಯ್ಯ ಭವಹರಣ ಏಳಯ್ಯ ಕರುಣಾಳು ಗಾದಿಲಿಂಗ ಹರಿವ ಹಳ್ಳದ ಪಕ್ಕ ಕರಿಯ ಕಂಬಳಿ ಮ್ಯಾಲೆ ಪ್ರಾಣಗುಂದಿದ ದೇಹಗಳನ್ನು ತರುವಿ ಹಂಪಿಗೆ ಕರೆದೊಯ್ದು ಜಾತ್ರೆಯಲ್ಲಿ ತಿರುಗಿಸಿದೆ ಇಷ್ಟಾರ್ಥ ತೀರಿಸಿದೆ ಕರುಣೆ ತುಂಬಿ ಹರಿವ ಹಳ್ಳದ ಪಕ್ಕ ಕರಿಯ ಕಂಬಳಿ ಮ್ಯಾಲೆ ಪ್ರಾಣಗುಂದಿದ ದೇಹಗಳನ್ನು ತರುವಿ ಹಂಪಿಗೆ ಕರೆದೊಯ್ದು ಜಾತ್ರೆಯಲ್ಲಿ ತಿರುಗಿಸಿದೆ ಇಷ್ಟಾರ್ಥ ತೀರಿಸಿದೆ ಕರುಣೆ ತುಂಬಿ ಏಳಯ್ಯ ಶಿವಶರಣ ಏಳಯ್ಯ ಭವಹರಣ ಏಳಯ್ಯ ಕರುಣಾಳು ಗಾದಿಲಿಂಗ ಗಂಧದುಪ್ಪರಿಗೆಂಥ ಗುಳ್ಯ ಗ್ರಾಮದ ನಿಧಿಯೇ ನೆನೆದವರ ಎದೆ ತುಂಬಿ ತುಳುಕೋ ದೊರೆಯೇ ಸಾಸ್ವೆ ಬಣ್ಣದ ಕೌದಿಯಂಥ ಈ ನೆಲಕ್ಕೆಲ್ಲ ಹಸಿರಾಗಿ
ಗೋಳು ಭಾವಚಿತ್ರವನ್ನು ಮಾಸಿದರು ಈ ನನ್ನ ಮನದಲ್ಲಿರುವ ಸಜೀವ ಚಿತ್ರವನ್ನು
ನೆನಪಿಸಲು ಆಗದು. ನಿನ್ನಿಂದ 20 ವರ್ಷಗಳು ಕಳೆದರೂ ನಿನ್ನ ನೆನಪುಗಳು ಕಳೆಗುಂದದೆ ಇನ್ನೂ ಪ್ರಜ್ವಲವಾಗಿ ನಂದಾದೀಪದಂತೆ ಸದಾ ನನ್ನ ಮನೆ ಮಂದಿರವನ್ನೂ ಬೆಳಗುತ್ತದೆ. ಕಲಾ ದೇವತೆಯ ಮಡಿಲಲ್ಲಿ ಬೆಳೆದು ಕಲೆಗಾಗಿ ನಿನ್ನ ಜೀವನ ಬಿಡಿ ತೇದು ಕಲೆಯ ಹಲೆಗಳಲ್ಲಿ ಹಾಡುತ್ತಾ ಮರೆಯಾಗಿ ಹೋಗಿಲ್ಲ. ಆದರ್ಶ ಬೆಳಕಿನಲ್ಲಿ ಬಾಳಬೇಕೆಂಬ ಹವಳ ಹಬ್ಬಲ ಏನು ಕಡಿಮೆ ಇದ್ದಿಲ್ಲ. ನೀನು ಕಲೆಯ ಬೆಲೆಯಲ್ಲಿ ಬೆಳೆದ ಕಲಾವಿದರಿಗೆ ಬೆಲೆ ಇಲ್ಲದ ಕುಲದಲ್ಲಿ ಮುಗ್ಧ ಪ್ರೇಮಕ್ಕೆ ಬೆಲೆ ಕೊಟ್ಟು ತನ್ನ ಸಿರಿತನವನ್ನು ತಿಳಿಸಿ ಈ ಬಡ ಕಲಾವಿದನನ್ನು ಬರೆಸಿ ಬಹಳ ಪತಾಕಿ ಸಿರಿತನವನ್ನು ತ್ಯಜಿಸಿ ಇನ್ನೆಷ್ಟು ಹತ್ತರಕ್ಕೆ ಆರಿಸಿದ ಅನುರಾಗ ದೇವತೆ ಮಗಳಾಗಿ ಹುಟ್ಟಿದ್ದು ನಿಮ್ಮ ಅಮ್ಮನ ನೆನಪು ಮರುಕಳಿಸಿದಾಗ ದುಃಖ ಆಗುತ್ತದೆ. ನಾವು ನಿಮ್ಮ ಪ್ರೇಮದ ನಮ್ಮ ಮುಖಗಳನ್ನು ನೋಡಿ ಅದು ಈ ರೀತಿ ದುಃಖಿಸಿಬಿಡುತ್ತೆ. ಜೀವನದಲ್ಲಿ ಹಳೆ ಪುಟಗಳನ್ನು ತಿರುಗಿ ಹೊಸ ಪುಟಗಳನ್ನು ನೋಡುವುದೇ ಮಾನವ ಧರ್ಮ ಅಂತ ಹೇಳ್ತಾರೆ. ಅದು ನಾನು ಹೇಳಿದ್ದೆ. ನಿನಗೆ ಗೊತ್ತು ತುಂಬಾ ಬೇಸರ ಮಾಡಿದೆ ಅಂತ ತಿಳಿಸುತ್ತೆ. ಒಂದು ನಿಮಿಷ ಒಳಗಡೆ ಹೋಗಿ ಕಾಫಿ ತೆಗೆದುಕೊಂಡು ಚಿಕ್ಕಮ್ಮಗಳ ನೀಲಾಳನ್ನು ವಯಸ್ಸಿನಲ್ಲಿ ಚಿಕ್ಕಬಳಾದರೂ ಚೊಕ್ಕವಾಗಿರುವ ಅವಳ ಗುಣ ಶ್ಲಾಘನೀಯ. ಏನಪ್ಪ ಅಮ್ಮನ ಭಾವಚಿತ್ರ ಹಿಡಿದುಕೊಂಡು ಕಣ್ಣೀರ್ ಸುರಿಸ್ತಾ ಇದ್ದೀರಲ್ಲ? ಅಲ್ಲ, ಈ ರೀತಿ ಅಳ್ತಾ ಇದ್ರೆ ನೋಡಿದವರು ಹುಚ್ಚ ಅನ್ಕೊಳ್ತಾರೆ. ಅಲ್ಲ, ಈ ರೀತಿ ಅಳೋದ್ರಿಂದ ಸತ್ತೋಗಿರೋ ಅಮ್ಮ ಬರ್ತಾಳೇನಪ್ಪ? ನಿನ್ನ ಮಾತು ನಿಜ. ಕಮಲದ ಕುಸುಮದಿಂದ ಪರಿಮಳವನ್ನು ಮೂಸಿಸುವ ಈ ನನ್ನ ಭಕ್ತನೇ ಹುಚ್ಚುತನ. ಹುಚ್ಚುತನ ಅಲ್ಲ, ನಿನ್ನ ಜೊತೆ ಮಾತಾಡಿದ್ದು ನನ್ನ ಅವಿವೇಕತನ. ಏನಪ್ಪ, ಮನೆಗೆ ಬಂದ್ರೆ ಸಾಕು ಬರೀ ಜಗಳ ರಂಪಾಟ ಇದೇ ಆಗೋಯ್ತು. ಚಿಚಿ, ನಿನ್ ಜೊತೆ ಮಾತಾಡೋಣ ನನಗೆ ಗೊತ್ತಿಲ್ಲ. ನೋಡಿದೀಯ ಸರ್, ನಿನ್ನ ಹಿರಿಯ ಮಗಳು ನೀಲಾಳಗಿಂತ ವಯಸ್ಸಿನಲ್ಲಿ ಹಿರಿಯವಳಾದರೂ ಹಿರಿಯರಲ್ಲಿ ಅವಳ ಭಾವನೆ ಇದಾಗಿಲ್ಲ. ನಿನ್ನ ಕುಡಿಯಿಂದ ಹರಳಿದ 2 ಹೂಗಳಲ್ಲಿ ಎಷ್ಟೊಂದು ಅಂತರ. ಒಂದು ತನ್ನ ಕೋಮಲತೆಯಿಂದ ಹೃದಯವನ್ನು ಮುಟ್ಟಿದರೆ ಇನ್ನೊಂದು ಮುಳ್ಳಾಗಿ ಚುಚ್ಚುತ್ತದೆ, ಮುಳ್ಳಾಗಿ ಚುಚ್ಚುತ್ತದೆ. ಶಾರದಮ್ಮನವರನ್ನು ನೆನೆಸಿಕೊಂಡ ಹಾಗೆ ಕಾಣುತ್ತೆ. ಸದಾ ನೆನಪಿನಲ್ಲಿ ಉಳಿಯುವಂಥ ಆದರ್ಶ ಮಹಿಳೆ ನಮ್ಮ ತಾಯಿ ಶಾರದಮ್ಮನವರು. ಹೌದು ಶಿವಪ್ಪನವರು, ಎಷ್ಟು ನೆನಪುಗಳು ಮರೆಯಬೇಕೆಂದರೂ ಆಗುತ್ತಿಲ್ಲ. ಮರೆಯಲಾರದಂಥ ಕಾಲದಲ್ಲಿ ಏನು ಮಂದಿ ಆಗಿನ ಮಂದಿ, ಎಂತೆಂಥ ನಾಟಕಗಳು ಆಗಿನ ನಾಟಕಕಾರರು. ಗುಬ್ಬಿ ವೀರಣ್ಣ,
ಮುಂದುವರಿದಿರಲ್ಲ. ನಮ್ದೇನಾಯ್ತು, ಕಂಪ್ನಿ ಬಿಟ್ಟು ಕಿರಣ್ ರಾಜ್ ಹತ್ರ ಗುಮಸ್ತನಾಗಿ ಸೇರಿಕೊಂಡಿದ್ದೇ ಕಡೆ, ನಾಟಕದ ಹತ್ರನೇ ಹೋಗಿಲ್ಲ. ಅಂತೂ ಪುಣ್ಯವಂತರು ಬಿಡ್ರಿ, ನಿಮ್ಮ ಇಬ್ಬರ ಮಕ್ಕಳ ನೀನು ಶಾಲಿನಿಯನ್ನ ಕಲಾವಿದರನ್ನಾಗಿ ಮಾಡಿ ಸದಾ ಕಲೆಯಲ್ಲೇ ಮುಂದುವರಿದಿರಲ್ಲ. ಏನು ಕಲೆಯೋ ಏನು, ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ನಾಟಕ ನಾಟಕ ಅಂತ ಊರು ತಿರುಗೋದು ನೋಡಿದ್ರೆ ನನ್ನ ಅಸಹಾಯಕ ಸ್ಥಿತಿಗೆ ಕಾರಣವೇನೋ ಎನಿಸುತ್ತದೆ. ದೇವರು ನಮಗೂ ಒಂದಿಷ್ಟು ಭೂಮಿ ಸ್ವಾಮಿ ಈ ವೃತ್ತಿಗೆ ಹೋಗುತ್ತಿರಲಿಲ್ಲವೇನೋ. ಕಾಯಕವೇ ಕೈಲಾಸ ಅಂತ ಬಸವಣ್ಣನವರು ಹೇಳಿದರು. ನಾವು 5 ಗಂಟೆ ಪ್ರೇಕ್ಷಕರನ್ನು ಮನೋರಂಜಿಸಲು ಈ ದೇಹ ಶ್ರಮಿಸುವ ಕಲೆ ಕಾಯಕವಲ್ಲವೇನು? ನಿಜ ಕಥೆ, ಸರಿಯಾಗಿ ಹೇಳಿ. ಮನಸ್ಸು ಶುದ್ಧವಾಗಿದ್ದರೆ ಅಷ್ಟೇ ಸಾಕು ಅಲ್ಲವೇ? ಅದಮ್ಮ ಮಾತು. ಏನಮ್ಮ ಶಾಲಿನಿ, ನಿನ್ನೆ ನಾಟಕ ಚೆನ್ನಾಗಾಯ್ತೇನ? ಚೆನ್ನಾಗಾಯ್ತು ಕಾಕ, ಚೆನ್ನಾಗಾಯ್ತು. ಏ ಶಾಲಿನಿ, ಏ ನೀನು, ನನಗೆ ಕಾಫಿ ಇದೆಯಾ? ಅಂದಾಗೆ ಮರೆತು ಬಿಟ್ಟಿದ್ದೆ ವೀರಣ್ಣನವರೇ, ನಮ್ಮ ಮದುವೆ ಮರಿಸ್ವಾಮಿ ಮಾಸ್ಟರ್ ಬಂದಿದ್ದಾರಂತೆ, ಹೋಗಿ ಮಾತನಾಡಿಸಿಕೊಂಡು ಬರೋಣ ಬರ್ರಿ. ಹೌದು ಶಿವಪ್ಪನವರೇ, ನಾನು ತುಂಬ ದಿವಸ ಆಯಿತು ಮಾತನಾಡಿಸಿಕೊಂಡು ಬರೋಣ. ಅಲ್ಲಿ ವಾದಿ ಸರ್ ಬಂದಿದ್ದಾರೆ, ಮಾತನಾಡಿಸಿಕೊಂಡು ಬರ್ತೇವೆ. ಅಮ್ಮ ನೀನು ಮನೆ ಕಡೆ ಜೋಪಾನಮ್ಮ, ನಾವು ಹೋಗಿ ಬರ್ತೀವಿ ಮಾತು. ಏನೇ, ನನಗೆ ಕಾಫಿ ಇದೆಯಾ? ತೆಗೆದುಕೊಂಡು ನನಗೆ ಸಹಾಯಕ ಸಹಕರಿಸಿದ್ರು ಅಂದ್ರೆ ಹೌದು. ಮತ್ತೆ ಇನ್ನೇನ್ ಮಾಡ್ತಾರೆ, ರಾಮನಟಿಯರು ಬಂದ್ರೆ ಸಾಕು ಬಿಟ್ಕೊಂಡು ನೋಡ್ತಾರೆ ಆ ಮುದುಕರು. ಅಷ್ಟೇ ಅಲ್ಲ ಕಡೆ, ಆ ಯುವಕರು, ಆ ಮೀಸೆ ಬರೆದ ಯುವಕರಿದ್ದಾರಲ್ಲ, ಹೆಣ್ಣನ್ನ ಕಂಡೇ ಇಲ್ಲದ ತರ ನೋಡ್ತಾರೆ. ಅಲ್ಲ, ಮದುವೆಯಾಗಿ 3 ಮಕ್ಕಳು ಇರ್ತಾರೆ, ಆದ್ರೂ ಕೂಡ 30 ಬಾಕಿ ಸೆಂಟ್ ಹಾಕೊಂಡು ಬಂದು ನಿಂತ್ಕೊಳ್ತಾರೆ ನಟಿಯನ್ನ ನೋಡೋದಕ್ಕೆ. ಅಷ್ಟೇ ಅಲ್ಲ, 40 ವರ್ಷದ ಯುವಕರು ಮಾತ್ರ ನಟಿಯರು ಎಂದ್ರೆ ಮೂಲೆ ಗುಂಪು ಅಂತ ನೋಡ್ತಾರೆ ಈ ಹಾಳು ಗಂಡಸರು. ನಟಿಯರಿಗೆ ಈ ಸಮಾಜ ಮಾತ್ರ ಶೋಷಣೆ ಮಾಡ್ತಾ ಇಲ್ಲ. ಸೃಷ್ಟಿ ಯಾವಾಗ ಬಂತು ಆವಾಗಿಂದ ಒಂದು ಗಂಟೆ ಒಂದು ಹೆಣ್ಣಿನ ಶೋಷಣೆ ಮಾಡ್ತಾ ಬರ್ತಾನೆ. ಕರ್ಮ ಕುಸುಮಗಳ ಸರಮಾಲೆಯನ್ನಾಗಿ ಮಾಡಿ ಹೆಣ್ಣಿನ ಕೊರಡಿಗೆ ಹಾಕಿದೆ. ಇದು ಪುಣ್ಯದ ಫಲವನ್ನ ತಾನು ಹೊತ್ತುಕೊಂಡು ಕೊಡ್ತಿರ್ತಾರೆ. ಅಂಥದ ಕೆಲಸವನ್ನೆಲ್ಲ ಮಾಡಿ ಅಡ್ಡ ಹಾಸನ ಮೀರಿತಾರೆ. ಆದ್ರೆ ಹೆಣ್ಣು ಶೀಲ ಎಂಬ ಗಡಿಗೆಯನ್ನ ಭದ್ರವಾಗಿಟ್ಟುಕೊಂಡು ತನಗೆ ಯೋಗ್ಯವಾದ ಗಂಡನಿನ ಮದುವೆಯಾಗಿ ಜೀವನ ಸಾಗಿಸಿದ ನಿಜವಾದ್ರೆ ಅವಳ ಬಾಳು ಬಂಗಾರವಾಗುತ್ತೆ. ಆ ಹೆಣ್ಣು ಈಸಬೇಕು, ಜೀವನದಲ್ಲಿ ಇದ್ದು ಜಯಿಸಬೇಕು. ಅಂದ್ರೆ ಏನೇ ಇಲ್ಲ ಮಾತಿನ ಅರ್ಥ, ಹೆಣ್ಣಿನ ಶೀಲ ಅವಳ ಶೀಲದ ತರಾಜು ಮೇಲೆ ನಿಂತಿರ್ತಾರೆ. ಆದರೆ ಈ ಗಂಡಸರು ಮಾತ್ರ ಇದನ್ನು ಪತ್ತೆ ಬದಲಾಯಿಸುವ ಹಾಗೆ ಬದಲಾಯಿಸ್ತಾರಲ್ಲ, ಇವತ್ತೇನು ಮಾತ್ರ ಸಮಾಜದಲ್ಲಿ ಮಾತ್ರ ಸ್ಥಾನ ಇದೆಯಾ? ಹೆಣ್ಣಿಗೆ ಶೀಲವೇ ಪುರುಷ. ಹೆಣ್ಣಿನ ಶೀಲದ ಗಡಿಗೆಯಿಂದ ಒಂದು ಸಾರಿಯ ಒಡಕ ಬಿಟ್ಟರೆ ಅದರ ಮತ್ತೆ ಸೃಷ್ಟಿ ಮಾಡೋದಕ್ಕೆ ಅದೇನು ಅಕ್ಕ ಸಾಲಿಗಿನ ಬಂಗಾರ ಬಂದಾಗ ಶೀಲ ಎಂಬ ಗಡಿಗೆಗೆ ಪ್ರೀತಿಯಿಂದ ಅನುಷ್ಠಾನ ಭೋಜನವನ್ನು ಮಾಡಿ ಪ್ರೀತಿಯಿಂದ ಗಂಡನಿಗೆ ಗುಣಪಡಿಸಿದ್ರೆ ಆ ಹೆಣ್ಣಿಗೆ ಆವಾಗಲೇ ತೃಪ್ತಿ ಸಿಗುತ್ತೆ. ಆಗ್ಲೇ ಆ ಹೆಣ್ಣಿನ ಜೀವನಕ್ಕೊಂದು ಮೆರುಗು, ಜೀವನದಕ್ಕೂ ಕೊರಗಬೇಕಾಗುತ್ತಷ್ಟೇ. ಅದಕ್ಕೆ ತಾನೇ ಹೇಮರೆಡ್ಡಿ ಮಲ್ಲಮ್ಮ ಮಹಾಸತಿ ಆಗಬೇಕೆಂದು ಆಸೆ ಪಟ್ಟಳು. ಅದಕ್ಕೆ ತನ್ನ ಗಂಡನ ರೋಗದಲ್ಲಿ ಇದ್ದರೂ ಕೂಡ ಕಷ್ಟದ ಕಡಲಲ್ಲಿ ಕೈ ನೂಕಿದಳು, ಕಾಲ ನೂಕಿದಳು. ಅದಕ್ಕೆ
ಜೀವನದಲ್ಲಿ ಅದನ್ನೆಲ್ಲ ಒಟ್ಟುಗೂಡಿಸ್ಕೊಂಡೇ ಬಂದಿರ್ತಾಳಕ್ಕ. ಗೆಲುವಿಲ್ಲದ ನಾಲಿಗೆ ಇದೆ ಅಂತ ನಾಲಿಗೆ ಇಲ್ಲದಂತೆ ಮಾತಾಡಲು ಆಗುತ್ತದೆ. ಅಕ್ಕಿಗೆ ಹಾರಲು ಬರುತ್ತದೆ ಅಂತ ಸಾಗರ ಸಮುದ್ರ ದಾಟಿ ಹಾರಲು ಆಗುತ್ತದೆಯೇ? ನಿನ್ನ ಒಗಟಿನ ಮಾತಿನ ಅರ್ಥ ಸರಿಯಾಗಿ ಹೇಳ್ತೀನಿ, ಕೇಳಿಸ್ಕೊ. ಈ ಜಗದಲ್ಲಿ ರಂಗಭೂಮಿ ನಟಿಯರಿಗೆ ನಯ ಪೈಸೆ ಕಿಮ್ಮತ್ತು ಇಲ್ಲ ಕಣೆ. ಅವರಿಗೆ ಜೋರತಂದ ಮಸಿ ಹತ್ತು ಸೂರ್ಯ ಎಂಬ ಪಟ್ಟ ಕಟ್ಟಿದೆ ಈ ಸಮಾಜ. ಅಷ್ಟೇ ಅಲ್ಲ, ಈ ರಂಗಭೂಮಿ ಮೇಲೆ 6 ಗಂಟೆ ಮಾತ್ರ ಈ ಗಂಡಸರ ಅನುಕಂಪ ತೋರಿಸ್ತಾರೆ. ಆದ್ರೆ ನಿಜ ಜೀವನದಲ್ಲಿ ಅಲ್ಲ. ಈ ರಂಗಭೂಮಿಯಲ್ಲಿ ಮಾತ್ರ ಅವರಿಗೆ ತಾಳಿ ಕಟ್ಟಿ ಹೆಂಡತಿ ಸ್ಥಾನ ಕೊಡುತ್ತದೆ. ಆದ್ರೆ ನಿಜ ಜೀವನದಲ್ಲಿ ಅವರಿಗೆ ತಾಳಿ ಕಟ್ಟುವುದಿಲ್ಲ. ಅಷ್ಟೇ ಅಲ್ಲ, ನಾವು ಗರತಿ ಎಂಬ ಪಟ್ಟವನ್ನು ಹೊತ್ತಿದ್ದು ಈ ರಂಗಭೂಮಿಯಲ್ಲಿ ಮಾತ್ರ. ನಾವು ನಿಜ ಜೀವನದಲ್ಲಿ ಗರತಿ ಎಂಬ ಪಟ್ಟವನ್ನು ಈ ರಂಗಭೂಮಿ ಕೊಡಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲ ಕಡೆ, ಈ ರಂಗಭೂಮಿಯಲ್ಲಿ ಮಾತ್ರ ನಾವು ನಾಯಕಿಯಾಗಿ ಪಾಠ ಮಾಡಲು ಸಾಧ್ಯ. ನಿಜ ಜೀವನದಲ್ಲಿ ನಾವು ನರ್ತಕಿಯಾಗಿರಲು ಸಾಧ್ಯ. ನೀನು ಖಂಡಿತವಾಗ್ಲೂ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀಯ. ಯಾಕೆ ಹಿಂದೆ ಆ ಹೊಯ್ಸಳ ವಿಷ್ಣುವರ್ಧನನ ಹುಡುಗಿ ಶಾಂತಲ ನೃತ್ಯಗಾರ್ತಿಯನ್ನು, ಇನ್ನು ಹಂಪಿ ಚಕ್ರವರ್ತಿ ಶ್ರೀಕೃಷ್ಣ ಜೀವರಾಜನ ಹುಡುಗಿ ಚಿನ್ನಾದೇವಿ, ಅವಳು ಕೂಡ ನೃತ್ಯಗಾರ್ತಿಯಲ್ಲವೇ? ಹೆಣ್ಣು ಜೀವನದಲ್ಲಿ ಏನೇ ಕಷ್ಟ ನಷ್ಟಗಳು ಬಂದರೂ ಕೂಡ ಅದನ್ನೆಲ್ಲ ಎದೆಯಲ್ಲಿ ಬಚ್ಚಿಟ್ಟುಕೊಂಡು ಪತಿಯೇ ದೇವರು ಅಂತ ಪತಿವ್ರತೆಯಾಗಿ ಬಾಳೋದಕ್ಕೂ ಸಾಕಿದ ನಿಜವಾದ್ರೆ ಒಂದು ಹೆಣ್ಣು ನಾಟಕದಲ್ಲಿ ಮಾತ್ರ ಅಲ್ಲ, ನಿಜ ಜೀವನದಲ್ಲಿ ಕೂಡ ನರ್ತಕಿ ನಾಯಕಿಯಾಗಿ ಹಾಗೆ ಆಗ್ತಾರಕ್ಕ. ಹೌದಾ? ಹಾಗಾದರೆ ನೀನು ಗರತಿಯಾಗಿ ಪ್ರೀತಿ ಪ್ರೇಮ ಪವಿತ್ರತೆಯನ್ನು ಹೊಂದಿ ಗರತಿ ಆಗಬೇಕೆಂದು ಬಹಳ ಆಸೆ ಇಟ್ಕೊಂಡಿದ್ಯಾ? ಯಾಕೆ ನಿನಗಿನ್ನು ಸಂದೇಹವೇ? ಹಾಗಾದರೆ ನಾಳೆ ಬಿಡು ಕಡೆ. ನೀನು ಗರತಿಯಾಗಿ ಅದೆಷ್ಟು ಚೆನ್ನಾಗಿ ಜೀವನ ಮಾತಿ ಆಗ್ತಾ, ಅದೇ ರೀತಿ ನಾನು ಕೂಡ ಈ ಗಂಡಸರನ್ನು ನನ್ನ ದಾಸಿಯನ್ನ ಮಾಡಿಕೊಂಡು ಅದೆಷ್ಟು ಚೆನ್ನಾಗಿ ಜೀವನ ಮಾಡ್ತೀನಿ ಅಂತ ನೋಡೇ ಬಿಡ. ದಯಮಾಡಿ ಎಲ್ಲ ಕಲಾಭಿಮಾನಿಗಳಿಗೆ ನಮಸ್ಕಾರ. ದಯಮಾಡಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಕ್ಸ್ಟ್ರಾ ಜನ ಏನಿದ್ದೀರಿ, ದಯಮಾಡಿ ಕೆಳಗೆ ಬರಬೇಕು. ಸ್ವತಂತ್ರ ಪೂರ್ವದಲ್ಲಿ ಕೂಡ ನಮ್ಮ ನಾಟಕ ರಂಗದಲ್ಲಿ ನಮ್ಮ ಗುಳ್ಯಂ ಬಹಳ ಪ್ರಸಿದ್ಧಿಯಾದದ್ದು. ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾದ್ದು ನಮ್ಮ ಕರ್ತವ್ಯ. ದಯಮಾಡಿ ವೇದಿಕೆ ಮೇಲೆ ಯಾರಾದರೂ ಎಕ್ಸ್ಟ್ರಾ ಇದ್ರೆ ದಯಮಾಡಿ ಕೆಳಗೆ ಬರಬೇಕು. ಕಲಾವಿದರಿಗೆ ಅವಕಾಶ ಮಾಡಿಕೊಡ್ಬೇಕು ಕಲೆಯನ್ನು ತೋರಿಸ್ಲಿಕ್ಕೆ. ಎಂಥ ಕೆಲಸನಾದರೂ ಮಾಡಬಹುದು, ಆದರೆ ಈ ದನದ ಆಸ್ಪತ್ರೆಯಲ್ಲಿ ಕಾಂಪೌಂಡರ್ ಕೆಲಸ ಮಾಡೋದು ಬಹಳ ತ್ರಾಸ. ಅಲ್ಲ, ನಮ್ಮಂತ ಮದುವೆ ಆಗಲಾರದ ಹುಡುಗರಿಗೆ ಒಂದರಿಂದ ಸುಖ ಐತೇನ್ರಿ ಈ ದನದ ಆಸ್ಪತ್ರೆಯಾಗ? ಅದೇ ಮನುಷ್ಯರ ಆಸ್ಪತ್ರೆಯಾಗ ಆದ್ರೆ ಪೇಷಂಟ್ಗಳ ಜೊತೆಗೆ ಹಾಗಾಗ ಹುಡುಗಿಯರು ಬರ್ತಿರ್ತಾರೆ. ಅವರನ್ನು ನೋಡ್ತಿದ್ದ ಹಾಗೆ ನಮ್ಗೆ ಎಷ್ಟೋ ಬೇಸರ ಕಡಿಮೆ ಆಗ್ತದ್ರಿ. ಗುಳಿಗೆ ಕೊಡುವಾಗ, ಔಷಧ ಕೊಡುವಾಗ ಸ್ವಲ್ಪ ಸ್ವಲ್ಪ ಕೈ ಮುಟ್ಟುವ ಚಾನ್ಸ್ ಸಿಗ್ತದ್ರಿ. ಬೇಡ ಕರೆದ್ರೆ ಸಾಕು. ಎಂಬೆ ಹಾಪ ಇವೇ ನೋಡಿದ್ರೆ ನಮಗೆ ಘಟ. ಯಾವಾಗೋ ಅಮಾಸಿಗೋ ಯಾವ್ದಾದ್ರೂ ಒಂದು ಹುಡುಗಿ ಬಂದ್ರೆ ನಮ್ಮ ಡಾಕ್ಟರ್ ಹೇಳೋದು, ನಮ್ಮಂತವ್ರಿಗೆ ಆ ಹುಡುಗಿಂದ ಬಂದಿರ್ತಾವಲ್ಲ ನಾಯಿ ಬೇಕು
ಮಾಮೂಲು ದೇವರು ಪ್ರತ್ಯಕ್ಷ ಆಗ್ತಾನೆ. ಆದರೆ ನಮಗೆ ಮಾಮೂಲು ದೇವರು ಬೇಕಿಲ್ಲ, ಸ್ವಲ್ಪ ಸ್ಟ್ರಾಂಗ್ ಬೇಕು. ಇದೇನಪ್ಪ ಇದು? ಅಲ್ಲ, ದೇವರಲ್ಲಿ ಸ್ಟ್ರಾಂಗ್, ವೀಕ್, ಇನ್ನು ಮಾಮೂಲಿ ಹೀಗೂ ಇರ್ತವೆ. ಅಗತ್ಯವಾಗಿ ಮಾರಮ್ಮ, ದುರ್ಗಮ್ಮ, ಸಂಕ್ಲಮ್ಮ ಇವರು ಹೀಗೆ ದೇವರು. ಮೊದಲಕ್ಕ ಕೇಳಬೇಕಾದ್ರೆ ಬೆಲ್ಲದ ಇದ್ದಂಗ. ಅಲ್ಲ, ಇವರು ಸ್ಟ್ರಾಂಗ್ ಇರ್ತಾರೆ. ಹೆಣ್ಣೈತೆ ರಂಭ, ಊರ್ವಶಿ, ಮೇನಕ, ಇಂದ್ರ, ಚಂದ್ರ ಇವರು ಸ್ಟ್ರಾಂಗ್ ದೇವರು. ಅಲ್ಲ, ಕಡಿಪಿಡಿ ರಂಗಪ್ಪ ಸ್ಪೆಷಲ್ ಸ್ಪೆಷಲ್ ಕೇಳಿದ್ದಂಗ. ಆದ್ರೆ ಈ ಮಗ ಅಟ್ಟನ ಹಗರಿಲ್ಲಿವ ಬಂದ್ರ ಮಾಮೂಲ ಬುಲೆಟ್ ಗಾಡಿ. ಇವರು ಅಷ್ಟು ಸ್ಟ್ರಾಂಗ್ ಅಂತೇನೆ ಇವರಿಗೆ ಪ್ರಣಯ ದೇವರಂತೂ ಬಿರುದು ತಗೊಂಡ. ಚಂದ್ರ ಮಾರುವೇಷದಲ್ಲಿ ಹಾಲಿಯನ್ನು ರೇಪು ಮಾಡಿದ. ಮಾಮೂಲು ಮನುಷ್ಯರು ಚೆನ್ನಾಗಿರಲ್ಲಂತ ಆ ಋಷಿಯನ್ನೆಲ್ಲ ಬರೋದು ಮೇನಕ. ಇನ್ನು ರತಿ ಮನ್ಮಥರ ಸುದ್ದಿ ದೊಡ್ಡದೈತಿ ಬಿಡು. ಎಲ್ಲಿ ಜಾಗ ಸರಿ ಇಲ್ಲ ಅಂತ ಹೇಮುಕಟ್ಟಕ್ಕೆ ಹೋಗ್ಬಿಟ್ರು ಸೋಮವಾರ ಮಾಡ ಸುಟ್ಟು ಹುಡಿಯಾಗಕ್ಕ. ನೋಡಿದ್ರೆ ಈ ಚುರುಕುತನ ನೋಡಿದ್ರೆ ಎಂತ ಸಾಲೆ ಕಲ್ತವ್ರು ಬುದ್ಧಿ ಮೊನ್ನೆ ಬುದ್ಧಿ ಪ್ರೀತಿ ಬೆಳೆದು ಸಿಡಿದು ಹೊರಾಗ ಬಂದಿತ್ತು. ಆದ್ರೆ ನಾವು ಹೊರಗೆ ಹಾಕಿ ಒಲಿಸ್ಕೊಂಡು ಬಂದೇನೆ. ಜಾತ್ರೆ ಒಳಗೆ ₹4 ಕೊಟ್ಟು ಗರ್ದಿಗೆ ಮತ್ತೆ ನೋಡ್ತಾರಲ್ಲ ಬಟ್ ಚಿಪ್ಪ ಹುಡುಗಿಯರ್ರಿ ಅವ್ರ ಮುಂದೆ ಹೇಳ ನಾನು ಮುಂದೆ ಹೇಳೇನ್ರಿ. ಓಹೋ ಹೋ 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 ₹40 ಕೊಟ್ಟು ಮಲಯಾಳ ಸಿನಿಮಾ ನೋಡೋ ವಯಸ್ಸಿನಿಂದ ಅಲ್ಲ. ನಾನು ಒಂದು ಗಂಟೆಯಿಂದ ಹೇಳುವುದನ್ನು ಬಾಯಿ ತೆಗೆದುಕೊಂಡು ಕೇಳ್ತೀಯಲ್ಲ, ಬಾಯಾಗಿ ಏಸನ್ನು ಒಕ್ಕೊಂಡ್ರು ಪರವಾಗಿಲ್ಲ. ಹೌದು, ನಮ್ಮ ಮಾವ ಯಾಕೆ ಹೆಂಗೆ ಹೇಳ್ತಾರ? ಈ ಥರ ಕಷ್ಟ ಏನು ಕೊಟ್ಟು ಸಹಾಯ ಮಾಡಬೇಕು, ಯಾಕೆ ಸರಿಯಾ ಏನಂತ ಕೇಳದ ಬಿಟ್ಟು ಅರಿಸಿ ಅಂತ ಒಂಟಂಗ್ ಮಟ್ಟಿಗೆಲ್ಲ ಹೇಳಿ ರಾಜಕಾರಣಿ ಮಾತಾಡ್ದಂಗೆ ಯಾಕೆ ಮಾತಾಡ್ತಿ? ಅಂತ ಏನು ಕೇಳೋದೈತಿ? ನೇರವಾಗಿನೇ ಹೇಳಬಾರ್ದ? ಇದು ಖರೆ ನೋಡಲೇನೆ. ನಾನು ನಿನ್ನ ತುಂಬಾ ಪ್ರೀತಿ ಮಾಡೀನಿ. ನಿನ್ನ ಧ್ಯಾನದಲ್ಲೇ ಮುಳುಗಿದೆ ನಾನು. ಹಗಲು ಯಾವುದು, ರಾತ್ರಿ ಯಾವುದು, ಬಿಸಿಲು ಯಾವುದು, ಚಳಿ ಯಾವುದು ಎಲ್ಲ ಒಂದಾಗಿ ಕಡೆಗೆ ಎಮ್ಮೆ ಆಟ ಸಹಿತ ನೀನೇ ಕಂಡಂಗಾಗ್ತದೆ. ಯಾಕ ಹೋರಿ ಕೋಣ ಕಂಡಂಗ ಆಗಂಗಿಲ್ಲ? ಇಲ್ಲ 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 ಇಲ್ಲ, ನನಗೆ ಎಮ್ಮೆ ಆಟ ಮಾತ್ರ ನೀನೇ ಕಂಡಂಗಾಗ್ತದೆ. ಅವ ಅಮ್ಮ ಅಂದ್ರೆ ನಿನ್ನ ಮಾವ ಅಲ್ಲಂಗಾಗೈತೇನ? ಆಮೇಲೆ ನಿಮ್ಮ ಒಂದು ಎಮ್ಮಿ ಬಸ್ಸು ಅಂತ ಹೆಸರಿಟ್ರು. ನನ್ನ ಮನಸ್ಸಿನೊಳಗಿಂದ ಎಷ್ಟು ಬೇಗನೆ ತಿಳಿದುಕೊಂಡಿಯಲ್ಲೇ. ಪ್ರೇಮ ಲೋಕದ ಜೂಲಿಗೆಂತೆ ರಣಧೀರನ ಕುಸಗಳಂತೆ ಈ ರವಿಚಂದ್ರನ ಮನಸ್ಸಿನೊಳಗಿಂದ ಅಲ್ಲ ಹೇಳಿ ನಮ್ಮ ಮದುವೆ ಯಾವತ್ತಿಟ್ಟುಕೊಳ್ಳೋಣ. ಏಟ ಮಗ ಗೋಟ ನಾನು ಅವತ್ತಿದ ಯಾಕಿನ ಬರ್ಲಿಲ್ಲ ನನ್ನ ಹಾದಿಗೆ ಮದುವೆ ಇಟ್ಟವ ನಮ್ಮ ಬಗ್ಗೆಗೆ ಸೌಟ್ ಆಡ್ಸಕ್ ಬಂದೆ. ನಿಮ್ಮ ಅವನು 7 ಹುಟ್ಟಿದ ಪಿಂಡ್ರಿ ಒಂದು ಮಾತಿಗೆ ಸರಿ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಬಾ ಅಂತೆಲ್ಲ. ಈಗ ಸಿನಿಮಾ ಅಂತಿಕೊಂಡೆ ಒಂದು ತಾಸನಾಗ ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗಕ ಹಂಗ ಸಾಯೋ ತನಕ ಗಂಟಾಗಿ ಜಂಟಿ ಆಗೋರು ನಾವು. ಸ್ವಲ್ಪ ಆಲೋಚನೆ ಮಾಡಕ್ಕೆ ಸಮಯ ಅವಕಾಶ ಕೊಡಬಾರ್ದ? ನಿನ್ನ ಪ್ರೇಮ ಮಾಡಿದ ಮೇಲೆ
ಯಾಕೆ ಕೊಡ್ಬೇಕು ಹೇಳಿದ್ರೆ ಪ್ರೇಮ ಮಾಡೇ ಬಿಟ್ಟಿಯ ಪ್ಯಾರೇ ಆಗ್ಬಿಟ್ಟೈತಿ ನಿಮಗೆ ಪ್ಯಾರೇ ನಿನ್ನ ಪ್ರೇಮ ಸಂಪಾದಿಸಿಕೊಳ್ಳಬೇಕಾದ್ರೆ ಏನು ಮಾಡ್ಬೇಕು ಹೇಳಿದ್ರೆ ಇರುಗುಟ್ಟದ ಮೇಲೆ ಉಪ್ಪರಿ ಸೇಗಿರಿ ಬಿಡ್ಲಾ ಇಲ್ಲದಿದ್ದರೆ ಜೋಗ ಜಲಪಾತದಿಂದ ಮೇಲೆಯಿಂದ ಬಂಡಿಗೆ ಹಪ್ಪಳಿಸಲೇ ಯಪ್ಪ ನೀ ಹಪ್ಪಳಿಸೋದು ಬೇಡ ಆ ಕಡೆ ಸಪ್ಪಳ ಮಾಡೋದು ಬೇಡ ಈ ಬೀಳೋ ರಂಸಕ್ಕೆ ಏನೋ ನಿನ್ನ ಕರೆಂಟ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊ ಅಷ್ಟೇ ಸಾಕು ಎಲ್ಲರೂ ಎಬ್ಸ್ಕೊಂಡು ಮುರ್ಕೊಂಡು ಹೋಗಿಯಲ್ಲ ಏನು ಮಾಡಿಲ್ಲ ನಿನ್ನ ನೋಡ್ತಿದ್ದಂಗ ಹಣೆಯ ಚಾಗಿ ಪ್ರಭಾವ ಪವರ್ ಹಾಯಿ 2000 ವೋಲ್ಟೇಜ್ ಕರೆಂಟ್ ಗುದ್ಬಿಟ್ಟದಂಗ ಐತೆ ನನ್ನ ಹಿರಿಯಾಗ ನೀನು ಕರೆಂಟ್ ಹೆಚ್ಚಾಗೈತೆ ಅಂತ ನಾ ಬಂದನಂತ ನನಗೆ ಎಗಿರಿ ತಿಕ್ಕಿ ಬಿಡ್ಬೇಕಂತ ಮಾಡಿ ಬಾಯ ಮೊಳಕೈ ತುರ್ಕದ ಮೊಳಕೈನ ಅಲ್ಲ ಏನೋ ಸ್ವಲ್ಪ ಸ್ವೀಟ್ ಆಗಿ ಮಾತಾಡೋದು ಅಷ್ಟ ತಡ ಮಗ ನಮ್ಮ ಕೂಡ ಕಣ್ಣೀರು ಬಿಟ್ರಿ ನೀವು ಅಲ್ಲ ಹಂಗ ನಿನ್ನಗೆ ಮಾಡ್ಕೊಂಡು ಬಿಟ್ಬಿಡೋದೆ ಸ್ವಲ್ಪ ಸಲಿಗೆ ಕೊಡೋದು ಅಟ ತಡ ಬಲೆ ಹಾಕೊಂಡು ಬಿಟ್ಟಿ ನೀವು ಹುಡುಗಿ ಭಾಳ ಬೆರಕೆ ಬಿಡ್ರಿ ದೋಸ್ತ ಈಗಿನ ಕಾಲದಾಗ ಹಿಂಗ ಬೆರ್ರಿಕ್ಕಿರ್ಬೇಕು ಇಲ್ಲಾಂದ್ರೆ ನೀವು ಏನಾದ್ರಲ್ಲ ಹುಡುಗರು ಗಣನ ಮಕ್ಕಳು ಬಗ್ಗ ಪೋಟ್ ಉಂಟು ನನ್ನ ಮಕ್ಕಳ ನೀವು ಮುಂದಿನ ಸೀಟ್ನಾಗ ಹುಡುಗಿಯರು ಕೂತ್ರ ಮಕ್ಕಳ ನೀವು ಹಿಂದಿನ ಸೀಟ್ನಾಗ ಇದ್ದಿರ್ತೀವಿ ನೀವು ಕಾಲ ಹಿಂದಿನ ಸೀಟ್ನಿಂದ ಮುಂದಿನ ಸೀಟ್ ತನಕ ಎಗರೇ ಇರ್ರಿ ಹೋಗ್ತದೆ ಇನ್ನ ಬಾಲ್ಪಟ್ಟಿನ ಹುಡುಗರು ಕೂತಿರ್ತಾರೆ ಒಂದು ಚಂದ ಹುಡುಗಿ ಉಂಟ್ರೆ ಸಾಕು ದೋಸ್ತ ಏನು ಮಾಲ ಐತಲ್ಲ ಇದಕ್ಕೆ ನಾ ಯಾಕೆ ಹಾಕ್ತೇನೆ ಈಗ ನನಗೆ ಏನು ಸಿಗ್ತಾ ಇರಲ್ಲ ಯಾಕೆ ಮಾಡ್ತಾಳೆ ನೋಡಲ್ಲ ಲಿಂಬೆ ಹಣ್ಣಿನಂತ ಹುಡುಗಿ ಬಂತು ಆತ ಒಬ್ಬ ಕೈನ ಹಾಕಕ ಬರ್ತಾನ ಒಬ್ಬ ದೂರಿಂದ ಏನ್ ಮಾಡ್ತಾರ ಈಗಿನ ಪೋಖ್ರಿ ಹುಡುಗರು ನಿಮ್ಮ ಹೊಲಪು ಒಯ್ಯಾರ ನೋಡಿದರೆ ಬರೇ ಹರಿಯದ ಹುಡುಗರು ಯಾಕ 60 ವರ್ಷದ ಮುದುಕರು ಸಹ ಹಲ್ಲಕ್ಕಿಸಬೇಕಾಯಿತು ನೆಲ ಬಿಟ್ಟು ಗೇಣಿ ಎತ್ತಿನ ಚಪ್ಪಲಿ ಮೇಲೆ ಸರ್ಕಸ್ ಮಾಡ್ಕೊಂತ ಹೋಗೋ ಹುಡುಗಿಯರನ್ನು ನೋಡಿದರೆ ಶಿಳೆ ಹೋರಿಗೆ ಮುಗದಳ ಹಾಕಿ ಹಿಡ್ದು ಬಿಟ್ಟಂಗಾಗ್ತದೆ ಮೊನ್ನೆ ಹಿಂಗೆ ತೆರೆಕೆಟ್ಟು ನೋಡ್ಬೇಕಂತ ಥಿಯೇಟರ್ನೊಳಗೆ ಹುಡುಗಿ ಹಾಡು ಅಲ್ಲೆಲ್ಲ ಉದುರಿಸಿಕೊಳ್ಳಬೇಕಾಯ್ತು ಮಂದಿ ಕಡೆಯಿಂದ ಏ ಅಂಬಸುವ ಮದುವೆ ಮಾಡಿಕೊಂಡು ಮನ್ಯಾಗಿರೋ ಹೆಂಡತಿಗೆ ಹಾಯ್ಬೇಕಪ್ಪ ಯಾರು ಬ್ಯಾಡ ಅಂತಿದ್ರು ಮದ್ದೆ ಹುಡುಗಿಯರಿಗೆ ಹಾಲು ಬಾಯಾಗ 32 ಅಲ್ಲ ಯಾಕೆ ಉದುರಿಸಿಕೊಳ್ಳಬೇಕಲ್ಲಿ ಎಂಬಸ್ಯ ಅಂತ ಹೇಳಿದ ಮಾವ ಬೇಗನೆ ನಿನ್ನ ಮಗಳನ್ನು ನೆಳಿಗೆ ನನಗೆ ಕೊಟ್ಟು ಎಮರ್ಜೆನ್ಸಿ ಲಗ್ನ ಮಾಡಿದರೆ ಮಂದಿ ಹುಡುಗಿರನ್ನ ಹಾಯಾಗಿ ಕೆಲಸ ಬಿಟ್ಟು ಮನ್ಯಾಗ ಹಾಯಾಗಿದ್ದು 3 ತಿಂಗಳ ಒಳಗಾಗಿ ನಿನ್ನ ಮಗಳು ಖರ್ಚಬೇಕು ಹುಳಿ ಮಾವಿನಕಾಯಿ ಹಂಗ ಮಾಡ್ತೀನಿ ಮಾವ ತಯಾರಿ ಏ ನೀನು
ಅಂತೇಳಿ ಬೀಗತಾನ ಮಾಡಾಕ ಈ ನನ್ನ ಮಗಳು ಅಡವಿ ಇಡಂಬಿ ಅಲ್ಲಲೇ. ಮತ್ತೆ ಬಾಯಾಗಿಟ್ಟುಕೊಂಡು ಕಡಿಯುವ ಗೋಡೆಂಬಿಯನ್ನು ನಿನ್ನ ಮಗಳು. ಏ ಮಾವ, ಏನು ಸಾಧನ ಮಾವ ಒಂಟಿಯಾದನಂತ ಕನಕರು ಪಟ್ಟಿ ಕೇಳಿದ್ರೆ ನಿನ್ನ ಮಗಳೇನು ದೊಡ್ಡ ಹಂಸರಿ ಸುಂದರಿ ಏನು? ಅದಕ್ಕ ಮಂಗೆ ಬಂದಂಗ ಬರಾಕತ್ತಿಯಲ್ಲ. ಏ ಯಾವ ಬಸವ, ನೀ ಏನು ಮಾತಾಡೋದು ದೂರ ನಿಂತ ಮಾತಾಡೋ. ಹತ್ರ ಬರ್ಬೇಡ ಮಗನ, ನೀ ಅಪ್ಪ ಏ ಯವ್ವ, ಏ ನನ್ನ ಮಗಳ ಎಂತೆಂಥೋರು ಕೇಳಾಕ ಬಂದಿದ್ರು ಗೊತ್ತೇನ? ಎಂತಂದಾರ ಬೈದ್ರಪ್ಪ? ವಿಜಯಪುರ ಜಮೀನ್ದಾರ, ಶಿರ್ಸಿ SP, ಆಲೂರು ಆರೋಗ್ಯ ಮಂತ್ರಿ, ನಿರ್ಮಾಣ ನೀರಾವರಿ ಮಂತ್ರಿ, ಗಂಗಾವತಿ ಗೃಹ ಮಂತ್ರಿ, ಸಾಲುಗುಂದೆ ಸಾರಿಗೆ ಮಂತ್ರಿ, ಇನ್ನ ಎಂತೆಂಥವರೋ ಬಂದಿದ್ರಲೇ ಕೇಳಾಕ. ಓ ಹಂಗೆ ಹೇಳಿಕೆ ಹೋಗ್ರಿ. ಎಮ್ಮೆನೂರು MLA, ಮುಖ್ಯಮಂತ್ರಿ, ಪಂಚದಲ್ಲಿ ಪ್ರಧಾನಮಂತ್ರಿ, ಗುಳ್ಳೂರು ಗೃಹ ಮಂತ್ರಿ. ಹೋಗೋ ತೆರೆ ಇಲ್ಲದ ಮಾವ, ಇದು ನಿನಗೆ ಕಲಿಕಾಲ ಕಲಿಕಾಲ. ಲೇ ಅಂಬಸವ, ಇದು ಕಲಿಕಾಲ ಅನ್ನೋದು ನೀನು ಕಲಿಯಲೇ. ನಿನ್ನ ಕಲಿಯೊಳಗೆ ನನ್ನ ಮಗಳ ನಳಿನಿಯ ನೆಂಟ ಸ್ಥಾನ ತೆಗೀರಿ. ಈ ತಿಳಿತೇನವೇ? ಏ ಯವ್ವ, ಅವನು ಮಾರಿ ಏನ್ ನೋಡ್ತೀನಿ? ಬಾ ಈ ಕಡೆ ಬಾ. ನಾನು ಸ್ವಲ್ಪ ನನ್ನ ಗೆಳತಿ ಮನೆ ಹೋಗ್ಬಿಡ್ತೀನಿ. ನೀ ನಡಿ, ನಾ ಬರ್ತೀನಿ. ಯಪ್ಪ, ಸೀದಾ ಮನೆಗೆ ಹೋಗ. ಸಾಧು ಮನೆ ಸಂಖ್ಯೆ ಹೋಗ್ಬಿಡ. ಮೂವತ್ತು ಕಾಸು ಐತಿ, ಚಾ ಮಾಡ್ತೈತಿ. ಅಲ್ಲ, ಈ ಎಂಬಸ್ಸು ನಮ್ಮ ಅಪ್ಪಗಂತ ಕಳಿಸಿದೆ. ಮಂದಂತೂ ನಿನ್ನ ಮಳೆ ಬಂದು ನಾಟಕ ಕ್ಯಾನ್ಸಲ್ ಆಯ್ತು. ಬಾಳ ಹುರುಪಿಲೆ ಬಂದು ಗೊತ್ತಾರ.
ಸಾಕ್ತಾ ಇದೆ ಜಂಗಲ್ ಸಿಂಗ್. जीवन गया हिंग शाम पकड़ो ರೆಕ್ಕೆ ಬಲಿತ ಪುಟ್ಟ ಹಕ್ಕಿಗಳು ಗೂಡನ್ನು ಬಿಡುವ ಹಾಗೆ ವಿದ್ಯೆ ರೆಕ್ಕೆಯಿಂದ ಬಲಗೊಂಡ ನಾವು ಸಮಾಜದ ದೊಡ್ಡ ಬಯಲಿನಲ್ಲಿ ಮುಂದೆ ಏನು ಮಾಡಬೇಕಂತಿದೆಯ ಮನ? ಬಿರುಗಾಳಿಗೆ ಸಿಕ್ಕು ಎದುರಿಸಲಾಗದೆ ಪಾಡಿ ಪುಟ್ಟ ಹಕ್ಕಿ ಸೇರುತ್ತದೆ ಎಂದು ಹೇಳಲಿಕ್ಕಾಗುತ್ತದೆ. ನಿನ್ನ ಒಗಟಿನ ಗುಟ್ಟು ನನಗೆ ಕಲೆ ಆಗಲಿಲ್ಲ ಮನ. ಜೀವನದಲ್ಲಿ ಎಲ್ಲರಿಗೂ ಒಂದು ಗುರಿ ಇರುತ್ತದೆ. ಅದನ್ನು ತಲುಪಬೇಕಾದರೆ ಅದೃಷ್ಟದ ಆಮಂತ್ರಣ ಇರಬೇಕಲ್ಲ. ಅಂದರೆ ಹಣೆಬರಹ. ಗುರಿ ಸಾಧಿಸಬೇಕೆಂಬ ಹಠ ಇದ್ದರೆ ಬರಹ ಏತಕ್ಕೆ ಮದನ್? ಹೊಟ್ಟೆಗೆ ಹಿಟ್ಟಿಲ್ಲದಾಗ ಹಠ ಎಲ್ಲಿಂದ ಬಂತು? ಸೃಷ್ಟಿಯ ಪ್ರತಿ ಜೀವಿಗೂ ತನ್ನ ಮೊದಲ ಅಗತ್ಯ ಅವಶ್ಯಕತೆಯು ಪೂರ್ಣಗೊಳ್ಳದಿದ್ದಾಗ ಅವನ ಗುರಿ ನೋವಿನ ಕಿಚ್ಚಿನಲ್ಲಿ ಉರಿದು ಹೋಗುತ್ತದೆ. ಅಂದರೆ ಸತ್ಯದಿಂದಲೇ ರಾಜ್ಯವನ್ನು ಪರಿಪಾಲಿಸುತ್ತಾನೆಂದ ಹರಿಶ್ಚಂದ್ರನಿಗೆ ನಿಶ್ಚಲ ಮನಸ್ಸು ಇತ್ತು ಎನ್ನುತ್ತೀಯೋ ಅಥವಾ ಅದೃಷ್ಟದ ನಿಕಟ ಸಂಬಂಧ ಇತ್ತು ಎನ್ನುತ್ತೀಯೋ? ಅರಸರ ಆರ್ಭಾಟಕ್ಕೆ ಆಳಿದ ಆಂಗ್ಲರನ್ನು ಅಹಿಂಸೆಯಿಂದ ಭಾರತ ಸ್ವಾತಂತ್ರ್ಯವನ್ನು ಪಡೆದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಬ್ರಿಟಿಷರ ಈಗತನವಿತ್ತು ಎನ್ನುತ್ತೀಯೋ ಅಥವಾ ಅಹಿಂಸದ ಮೇಲೆ ದೃಢ ನಂಬಿಕೆ ಇತ್ತು ಎನ್ನುತ್ತೀಯೋ? ಕುಮಾರ್, ಆದರ್ಶದ ಬಗ್ಗೆ ನಿದರ್ಶನ ಕೊಡುವುದು ಬಹಳ ಸುಲಭ. ಆದರೆ ಆದರ್ಶವನ್ನು ಆಚಾರಕ್ಕೆ ತರುವುದು ಬಹಳ ಕಷ್ಟ. ಮನಸ್ಸು ದುರ್ಬಲಗೊಳಿಸದೆ ತನ್ನ ಮೌಲ್ಯವನ್ನು ಆಧಾರವಾಗಿ ಇಟ್ಟುಕೊಂಡು ಗುರಿಯ ಕಡೆಗೆ ಸಾಗುವವನಿಗೆ ಇದೇನು ಅಷ್ಟ ಕಷ್ಟವಲ್ಲ ಮದನ್. ಹೋಗಿಲಿ ಬಿಡು ಕುಮಾರ್. ಸಂತೋಷವಾಗಿರಬೇಕಾದ ಈ ಸಮಯದಲ್ಲಿ ಉತ್ತ ಮಾತುಗಳಿಂದ ನಿನ್ನ ಮನಸ್ಸು ಉದ್ವೇಗಗೊಳಿಸುವುದು ಬೇಡ. ನನ್ನದಂತೂ ಆಗಿರಲಿ. ನೀನೇನು ಮಾಡಬೇಕೆಂದರೆ ಸಮಾಜದ ಕಣ್ಣಿಗೆ ಮಣ್ಣು ರುಚಿ ಕಾನೂನನ್ನು ಕಾಲು ಕಸ ಮಾಡಿಕೊಂಡು ತಿರುಗುವ ಪುಂಡರನ್ನು ಹತ್ತಿಕ್ಕುವ ಪೊಲೀಸ್ ಇನ್ಸ್ಪೆಕ್ಟರ್ ಆಗಬೇಕೆನ್ನುವುದೇ ನನ್ನ ಹೆಬ್ಬಯಕೆ. ನ್ಯಾಯ ನೀತಿ ನನ್ನ ಉಸಿರಾಗಿಟ್ಟುಕೊಂಡು ಕರ್ತವ್ಯ
ಒಂದು ವೇಳೆ ಕನ್ನಡ ತಾಯಿ ನಿಧಿಗೆ ಕನ್ನ ಹಾಕುವ ಕಳ್ಳ ನಾನಾದರೆ ಗೆಳೆಯನೆಂಬ ಮಮಕಾರ ತೋರದೆ ಐದು ಎಂದು ಸೆರೆಮನೆಗೆ ದುಡುತ್ತಿ ಎಂದಂಗಾಯಿತು. ಅದೇ ಕನಸಿನಲ್ಲೂ ಈ ಮಾತು ಅನ್ನಬೇಡ. ಪವಿತ್ರ ಸ್ನೇಹದಿಂದಿರುವ ನಮ್ಮ ಸ್ನೇಹಕ್ಕೆ ಇಂತಹ ಪ್ರಸಂಗ ಬರುವುದಾದರೆ ಆ ಕಾಕಿ ಬಟ್ಟೆಯ ಕರ್ತವ್ಯವೇ ಬೇಡ. ನನ್ನ ಪ್ರಾಣಕ್ಕಿಂತ ಪ್ರತಿಯಾದ ನಿನ್ನ ಸ್ನೇಹಕ್ಕೆ ನಾ ತೊಡಿಸಲಾರೆ ಸಂಕೋಲಿ. ಪ್ರೀತಿಯ ಅರಮನೆಯಲ್ಲಿ ಅರಸನಾಗಬೇಕಾದ ನಿನ್ನನ್ನು ಕತ್ತಲ ಮನೆ ಸೆರೆಗಳಿಗೆ ಹಾಕಲು ನನ್ನಿಂದಾಗದು ಮಗ, ನನ್ನಿಂದಾಗದು. ಗಾಬರಿ ಆಗದೆ ಕುಮಾರ್, ಏನೋ ಆಗ ತಮಾಷೆಯಾಗಿ ಆಗಂದೆ. ಏನೋ ತಮಾಷೆ. ಆದರೆ ಸ್ನೇಹದ ಸವಿಪ್ರೀತಿ ಕಂಡ ನಿನ್ನಲ್ಲಿ ನನ್ನ ಬಾಳ ಬಳ್ಳಿಯನ್ನು ಇನ್ನಷ್ಟು ಚಿಗುರಿಸಬೇಕೆಂಬುದೇ ಹೊರತು ಅದನ್ನೇ ಕತ್ತರಿಸಿ ಹಾಕುವ ಕಟಕ ನಾನಾಗಬಾರದು. ಕೃಷ್ಣ ಸುಧಾಮರಂತೆ ನಮ್ಮ ಸ್ನೇಹ ಅಮರ. ನಾಳೆ ತಮ್ಮನ್ನು ವಹಿಸುವ ಧರ್ಮಪತ್ನಿ ಬಂದಾಗ ಈ ಬಡಸುರಾಮನ ನೆನಪು ಇರುತ್ತದೆ ಇಲ್ಲವೋ ನೋಡೋಣ. ನಿನಗೆ ಯಾವಾಗಲೂ ಹುಡುಗಾಟವೇ ಮಗನ್. ನನ್ನ ಮನದ ಮನೆ ಬಾಗಿಲು ನಿನಗಾಗಿ ಸದಾ ತೆರೆದೇ ಇರುತ್ತದೆ. ನಿನಗೆ ಯಾವುದಾದರೂ ಸಹಾಯ ಬೇಕಾದರೆ ಈ ನಿನ್ನ ಗೆಳೆಯ ಕುಮಾರನನ್ನು ಮರೆಯಬೇಡವೋ. ಕುಮಾರ್ ಶ್ರೀಮಂತನಾದರೂ ಸ್ನೇಹಕ್ಕೆ ಪಟ್ಟ ಕಟ್ಟಿ ಪ್ರೀತಿಯ ಅರಮನೆಯಲ್ಲಿ ಪಡವ ಬಲ್ಲಿದರೆಂಬ ಭೇದ ಮಾಡದೆ ಬಾಳಬೇಕೆಂಬ ನಿನ್ನ ವಾತ್ಸಲ್ಯ ಎಲ್ಲವುದಕ್ಕಿಂತಲೂ ಹಿರಿದಾದದ್ದು. ನಿನ್ನಂತ ಮೌಲ್ಯನಿಷ್ಠ ಸ್ನೇಹಿತನನ್ನು ಪಡೆದಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯ ಕಣೋ, ಪುಣ್ಯ. ಸಾಧು ಮಾಡುವ ನಿನ್ನ ಹೊಗಳಿಗೆ ವನ್ನಶೂಲಕ್ಕೆ ನನ್ನನ್ನು ಕರೆದೊಯ್ಯಬೇಡ. ಯಾವುದಾದರೂ ಸಿನಿಮಾಕ್ಕಾದರೂ ಹೋಗೋಣ ಬಾರೋ. ಬೇಡ ಕುಮಾರ್, ಸಿನಿಮಾ ನೋಡುವ ಮೂಡು ನನಗಿಲ್ಲ. ನನಗೇಕೋ ಬೇಸರ. ಈ ಬೇಸರದ ಬೇಸಿಗೆಯಲ್ಲಿ ಎಷ್ಟು ಮನೋರಂಜನೆಯ ನೀರು ಕುಡಿದರೂ ಮನಸ್ಸಿಗೆ ಹಿತ ಎನಿಸುವುದಿಲ್ಲ. ಬೇಸರದ ಬೇಸಿಗೆಯಲ್ಲಿ ಮಾಡದಂತೆ ನೋಡಿಕೊಳ್ಳಬೇಕು ನಮ್ಮ ಮನಸ್ಸಲ್ಲಿ. ನರ್ತಕಿ ನಾಯಕ ನಾಟಕ ಹಮ್ಮಿಕೊಂಡಿದ್ದಾರೆ. ಆ ನಾಟಕದಲ್ಲಿ ಕಲಾನಾಯಕನಾಗಿ ಪರಿಣಾಗಪ್ಪನವರು, ಹೀರೋಗಳಾಗಿ ಲಕ್ಷ್ಮೀಕಾಂತನವರು, ಟೀಚರ್ ನಾಗರಾಜ್ನವರು, ಕಾಮಿಡಿ ಪಾತ್ರಗಳು, ಮತ್ತೆ ರಂಗಸ್ವಾಮಿ ಅವರು, ಹನುಮಂತ ರೆಡ್ಡಿ ಅವರು, ಅಬ್ಬಬ್ಬಬ್ಬ ಬಹಳ ನಟನೆ ಇದ್ರೆ. ನಿಮ್ಗೆ ಸಿನಿಮಾ ಬೇಸರವಾದರೆ ನಾಟಕ ಹೋಗೋಣ. ಅನಾಯ್ತು ಆಯ್ತಣ್ಣ, ಅನಾಯ್ತು ಆಯ್ತು. ಮೊದಲು ನಿಮ್ಮ ಹಿರಿಯಣ್ಣ ಮುರಳಿ ನೇಣಕ್ಕೆಂದು ಸುತ್ತಿದ್ದಾನೆ.